ಯಾವ ವ್ಯಕ್ತಿ ಸಿದ್ದರಾಮಯ್ಯನವರಿಗೆ 3 ಎಕರೆ, ಸಿದ್ದರಾಮಯ್ಯನವರ ಪತ್ನಿ ಶ್ರೀಮತಿ ಪಾರ್ವತಿ ಅವರಿಗೆ 3 ಎಕರೆ 16 ಗುಂಟೆ ಜಮೀನನ್ನ ದಾನಪತ್ರ ಮಾಡ್ತಾರೆ, ಶ್ರೀಮತಿ ಪಾರ್ವತಿ ಅವರ ತಮ್ಮ ಅಥವಾ ಅಣ್ಣ ಸೋದರ, ಆತ ಸಿದ್ದರಾಮಯ್ಯನವರ ಬೇನಾಮಿನೇ ಅನ್ನೋದನ್ನ ಮಾತನಾಡ್ತಾ ಇದ್ದಾರೆ. ಯಾಕಂದ್ರೆ ಬೇನಾಮಿ ಅಲ್ಲದೆ ಇದ್ರೆ ತುಂಬಾ ಚೆನ್ನಾಗಿರುವಂತಹ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಕುಟುಂಬಕ್ಕೆ ಏನು ಅಂತಹ ದೊಡ್ಡ ಕುಟುಂಬವಲ್ಲದ ಅಥವಾ ದೊಡ್ಡ ಆಸ್ತಿ ಇಲ್ಲದಂತಹ ಸಿದ್ದರಾಮಯ್ಯನವರ ಭಾವಮೈದ ತನ್ನ ಅಕ್ಕನಿಗೆ 3 ಎಕರೆ 16 ಗುಂಟೆ ಜಮೀನನ್ನ ದಾನಪತ್ರ ಮಾಡುವಂತಹ ಸಾಧ್ಯತೆಗಳು ಇರೋದಿಲ್ಲ. ಹಾಗಾಗಿ ಬೇನಾಮಿ ಜಮೀನು ಅದು ಹಿಂದೆ ತುಂಬಾ ಕ್ಲಿಷ್ಟವಾಗಿದೆ ಅಥವಾ ತುಂಬಾ ಸರಳವಾಗೂ ಇದೆ. ಆ ವಿಚಾರವಾಗಿ ನಾನು ಜಾಸ್ತಿ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಡಿನೋಟಿಫೈ ಆಗಿದ್ದಂತಹ ಲ್ಯಾಂಡ್ ಅದು ಮೊದಲೇ ಕೂಡ ತಗೊಳ್ತೀವಿ ಅಂತೇಳಿ ಡಿನೋಟಿಫೈ ಮಾಡಿ ಡಿನೋಟಿಫೈ ಆಗಿದ್ದನ್ನ ಇವ್ರು ತಗೊಂಡು ಅದನ್ನ ಮತ್ತೆ ಬಿಡಿಎಗೆ ಹೋಗುವಾಗ ಮಾಡಿ ಸೇಮ್ ಡಿ.ಕೆ. ಶಿವಕುಮಾರ್ ಡಿನೋಟಿಫಿಕೇಶನ್ ಹಗರಣದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಸೋಮಣ್ಣ ಸೇರಿದಂತೆ ಯಡಿಯೂರಪ್ಪ ಇವರೆಲ್ಲ ಏನೆಲ್ಲ ಹಗರಣಗಳನ್ನ ಮಾಡಿದ್ರು ಅದೇ ರೀತಿಯ ಹಗರಣ ಮೂಡಾದಲ್ಲೂ ಡಿನೋಟಿಫಿಕೇಶನ್ ಹಗರಣ ಆಗಿರುವಂತದ್ದು. 50% ಡಿಸ್ಕೌಂಟ್ ಸೇಲ್, ನೇಕಾರರ ದರದಲ್ಲಿ ಮಾರಾಟ. ಭೇಟಿ ನೀಡಿ ಗೀತಾಂಜಲಿ, ಕೊಪ್ಪಿಕರ್ ರೋಡ್, ಹುಬ್ಬಳ್ಳಿ. ಮೂಡ ಅಕ್ವೈರ್ ಮಾಡ್ಕೊಳ್ತೀವಿ ಅಂತ ಜಮೀನು ಡಿನೋಟಿಫೈ ಆಗುತ್ತೆ, ಅದನ್ನ ಸಿದ್ದರಾಮಯ್ಯನವರ ಭಾವಮೈದನ್ನ ತೆಗೆದುಕೊಳ್ತಾನೆ, ಅದಾದ 2-3 ವರ್ಷಕ್ಕೆ ಅಕ್ಕನಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ದಾನಪತ್ರದ ಮೂಲಕ. ಅದನ್ನ ಮೂಡ ಅಕ್ವೈರ್ ಮಾಡಿಕೊಳ್ಳುತ್ತೆ. ಅಕ್ವೈರ್ ಮಾಡಿಕೊಂಡು ಅದಕ್ಕೆ 50-50 ಕಾನೂನಿನ ಪ್ರಕಾರ, ಕಾಯ್ದೆಗಳ ಪ್ರಕಾರ ಏನಿದೆ ಅಂದ್ರೆ ಯಾವ ಜಮೀನನ್ನ ಅಕ್ವೈರ್ ಮಾಡಿಕೊಳ್ಳಾಗುತ್ತೋ ಆ ಜಮೀನು ಡೆವಲಪ್ ಮಾಡಿದ ಮೇಲೆ, ಲೇಔಟ್ ಆದ್ಮೇಲೆ ಅದರಲ್ಲಿ 50% ಸೈಟ್ಗಳನ್ನ ಆ ಭೂಮಾಲೀಕರಿಗೆ ಕೊಡಬೇಕು ಅನ್ನುವಂತ ಅದೇ ಲೇಔಟ್ ಅಲ್ಲಿ ಅಥವಾ ತದನಂತರ ಡೆವಲಪ್ ಆದಂತಹ ಲೇಔಟ್ ಅಲ್ಲಿ. ಆದರೆ ಮೈಸೂರಿನಲ್ಲಿ ಇವತ್ತು ವಿಜಯನಗರ ಬಡಾವಣೆ ಅನ್ನುವಂತಹ 4 ಹಂತಗಳಲ್ಲಿದೆ. ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು, ಫೋರ್ತ್ ಸ್ಟೇಜು ಅಂತ ಬಹಳ ಪ್ರತಿಷ್ಠಿತವಾದಂತಹ ತುಂಬಾ ಬೆಲೆ ಬಾಳುವಂತಹ ಸೈಟ್ಗಳಿರುವಂತಹ ಲೇಔಟ್ ಅದು. ಆ ಲೇಔಟ್ ಅಲ್ಲಿ ಕಾನೂನು ಬಾಹಿರವಾಗಿ, ನಿಯಮ ಬಾಹಿರವಾಗಿ ವಿರೋಧ ಪಕ್ಷದ ನಾಯಕನ ಹೆಂಡತಿಗೆ 14 ಸೈಟುಗಳನ್ನ ಮೂಡ ಕೊಡುತ್ತೆ. ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ ಅಕ್ರಮ. ವಿರೋಧ ಪಕ್ಷದ ನಾಯಕರಾಗಿದ್ದಂತವರು ತನ್ನ ಕುಟುಂಬಕ್ಕೆ ಈ ತರಹ ಒಂದು ಸೈಟ್ಗಳು ಬಂದಾಗ ಅದನ್ನ ತೋರಿಸಿ ಇದು ತಪ್ಪು, ಇದು ಕಾನೂನು ಬಾಹಿರ, ನಾನು ಇಂತಹ ಕೃತ್ಯದಲ್ಲಿ ನಾನಾಗ್ಲಿ ನನ್ನ ಕುಟುಂಬವಾಗ್ಲಿ ಪಾಲುದಾರ ಆಗೋದಿಲ್ಲ ಅಂತ ಹೇಳಬೇಕಾಗಿತ್ತು. ಸಿದ್ದರಾಮಯ್ಯನವರಿಂದ ಅಂತಹ ಯಾವ ದೊಡ್ಡ ಮಾತು ಬಂದಿಲ್ಲ. ಅದನ್ನೇ ಇವರಿಗೆ ಕೊಟ್ಟಿದ್ದನ್ನೇ ಇಟ್ಟುಕೊಂಡು ಮೂಡಾದವರು, ಮೂಡ ಅಂತೂ ಬಹಳ ಬಿಡಿಎ ಬಿಟ್ರೆ ಅತ್ಯಂತ ಕಡುಭ್ರಷ್ಟ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ಮೂಡ, ಅದು ಮೈಸೂರಿನ ಮೂಡ. ಇವತ್ತಿನಿಂದ ಅಲ್ಲ, 15-20 ವರ್ಷಗಳಿಂದನೂ ಅದರ ಮೂಡ ಬಗ್ಗೆ ವಿಶೇಷವಾಗಿ ಗೋ ಮಧುಸೂದನ್ ಅಂತ ಅನ್ಸುತ್ತೆ, ಒಬ್ಬ MLC ಮೈಸೂರಿನವರು, ಅವರು ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ ಮೂಡಾದ ಅಕ್ರಮಗಳ ಬಗ್ಗೆ. ಯಾಕಂದ್ರೆ ಅವ್ರದೇ ಪಕ್ಷದಲ್ಲಿರುವಂತಹ ರಾಮದಾಸ್ ಸೇರಿದಂತೆ ಹಲವಾರು ಜನ ರಿಯಲ್ ಎಸ್ಟೇಟ್ ಕುಳಗಳು, ಈ ಯಾರು ಸಾಲಿಗ್ರಾಮ MLA ಇತ್ತೀಚೆಗೆ ಅವರು ಸೋತೋದ್ರು JDS ಇಂದ, KR ನಗರದ್ದು. ಸಿದ್ದರಾಮಯ್ಯನವರು ಪಾಲ್ಗೊಂಡಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಸುಮಾರು 5,000 ಕೋಟಿಗಳಷ್ಟು ದೊಡ್ಡ ಹಗರಣ ಅಲ್ಲಿ ಅಪಾತ್ರರಿಗೆ, ಕಾನೂನು ಬಾಹಿರವಾಗಿ ಅರ್ಹರಲ್ಲದ ವ್ಯಕ್ತಿಗಳಿಗೆ ಅಲ್ಲಿ ಸೈಟ್ಗಳನ್ನ ಕೊಡಲಾಗಿದೆ. ಮೊನ್ನೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಪನ್ನಣ್ಣ ಅವರ ತಂದೆ AK ಸುಬ್ಬಯ್ಯ ಕೊಟ್ಟಿದೆ, ಸತ್ತಿರೋರ ಹೆಸರಿಗೆ ಕೊಟ್ಟಿದೆ.